ಮೀನು ತಗೊಳೋಣ ಬನ್ನಿ. ಮೀನು 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 ಎಸ್. ಇದು ರೇಡಿಯೋ ಯಾರಿಗೆ ನೆನಪಿದೆ ನೋಡಿ. ವಾವ್, 25 ವರ್ಷ ಹಳೇದು ಗೈಸ್ ಇದು ರೇಡಿಯೋ. 25 ಇಯರ್ಸ್ ಗೈಸ್. ಡೀಟೈಲಿಂಗ್ ನೋಡಿ ಗೈಸ್, ಡೀಟೈಲಿಂಗ್ ಇನ್ನೂ ಇದೆಲ್ಲ ಹಂಗೆ ಇದೆ, ಕ್ಲೀನ್ ಮಾಡಿಲ್ಲ. ನಮ್ಮ ಹಳ್ಳಿ ಮನೆಯಲ್ಲಿ ಎಲ್ಲ ಅಟ್ಟ ಅಂತ ಒಂದಿರುತ್ತೆ ಮೇಲ್ಗಡೆ, ಅದನ್ನ ತೋರಿಸ್ತೀನಿ ಇವತ್ತು. ಎಕ್ಸ್ಪ್ಲೋರ್ ಮಾಡೋಣ, ಅಟ್ಟಾನ ಎಕ್ಸ್ಪ್ಲೋರ್ ಮಾಡೋಣ. ಇದು ಕಡುಬು, ಮಲೆನಾಡು ಸ್ಪೆಷಲ್ ಕಡುಬು. ಮಜ್ಜಿಗೆ ಕಡ್ದು 35 ವರ್ಷ ಆಯ್ತಾ ಅಲ್ಲ? 10-11 ಮೊಟ್ಟೆ ಇಟ್ಟಿದೆ. ಎಷ್ಟು ಮರಿ ಮಾಡಿದೆ ನೋಡ್ಬೇಕು. ಅಷ್ಟು ಮರಿ ಮಾಡ್ದಂಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಏನಂತ ಗೆಸ್ ಮಾಡಿ. ಶರ್ಟ್ ಒಳ್ಳೆ ಟೀ ಶರ್ಟ್ ಪ್ಯಾಂಟ್ ಶೂ, ಅದು ಈಗ ನಾವು ಟ್ರೆಂಡ್ ಅಲ್ಲಿ ಇರೋದು. ಅದೇ ನೋಡ್ದೆ, ಬ್ಲೂ ಕಲರ್ ಸಿಕ್ಕಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅಜ್ಜಿ ಮನೆಯಲ್ಲೇ ಇದ್ದೀನಿ. ಇನ್ನೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಬ್ಲಾಗ್ ಬಿಡೋಣ ಅಂತ ಅನಿಸ್ತು. ಲೆಟ್ ಸಿ ಏನೇನಾಗತ್ತೆ ಅಂತ. ಮೀನು ತಗೊಳೋಣ ಬನ್ನಿ. ಮೀನು 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 ಅಜ್ಜಿ, ಪಾಂಪ್ಲೆಟ್ ಜಿಲೇಬಿ ಕಾಟ್ಲಾ ಬೈಗೆ. ಪಾಂಪ್ಲೆಟ್ ಜಿಲೇಬಿ ಕಾಟ್ಲಾ ಬೈಗೆ ಯಾವ್ದಾದ್ರು ಯಾವ ತಂಡ್ಲೆ? ಇದೆಷ್ಟು ಕೆಜಿ? ಮೀನು ಒಳ್ಳೇದು, ಚೂರು ಮುಳ್ಳು ಬರುತ್ತೆ. ಸೇಮ್ ಗೌರಿ ಬಂದಂಗೆ ಬರುತ್ತೆ ಮೀನು. ಟೇಸ್ಟ್ ಅದೇ, ಎಲ್ಲಕ್ಕಿಂತ ಅದೇ ಟೇಸ್ಟ್. ಒಂದ್ ಸ್ವಲ್ಪ ಅಡ್ಡ ಮುಳ್ಳು ಬರುತ್ತೆ. ಸಣ್ಣ ಮಕ್ಳು ಯಾರು ಇಲ್ಲ ಅಂದ್ರೆ ನಡೆಯುತ್ತೆ. ಇದೇ ಮಕ್ಕಳು ಬಿಡಿಸ್ತೀನಕ್ ಬರುತ್ತಾ? ಹಂಗಿದ್ರೆ ಪರವಾಗಿಲ್ಲ. ಇದೆ ಕುಡಿ, ಚೆನ್ನಾಗಿದೆಯಲ್ಲ. ಸಾಕ್ಬಿಡಿ ಇರ್ಲಿ. ದುಬೈಗೆ ರೆಡಿ ಇದೆಯಾ ಬ್ಯಾಟಿಂಗಿಗೆ? ಬಾ. ಮೀನು ಮೀನು ನಿನ್ನೆನೆ ನಿಲ್ಸಿನಿ, ಇವತ್ತು ನಿಲ್ಸಂಗಿಲ್ಲ. ಹಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಖಾರ ಏನಾರು ಇದೆಯಾ? ತಿಂದು ಸುಮಾರು ಟೈಮ್. ಅವನು ನಿನ್ನೆ ತಿಂದಿದ್ದಲ್ಲಿ ಅದೇ ಲಾಸ್ಟ್. ಎಮ್ಮಿ ಎಮ್ಮಿ. ಓ, ಎಸ್. ಇದು ರೇಡಿಯೋ ಯಾರಿಗೆ ನೆನಪಿದೆ ನೋಡಿ. ವಾವ್, ಎಷ್ಟು ಟೈಮ್ ಆಗಿತ್ತು ರೇಡಿಯೋ ನೋಡಿದೆ. ಆಕಾಶವಾಣಿ ಆಕಾಶವಾಣಿ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಾಗರಿಕ ಪರಮಾಣು ಕ್ಷೇತ್ರದಲ್ಲಿ ಭಾರತದ ಐತಿಹಾಸಿಕ ಮೈಲಿಗಲ್ಲು. ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಇದು ಶೆಲ್ ಇರಲಿಲ್ಲ ಅಷ್ಟೇ ತಾನೆ? ಚೆನ್ನಾಗಿತ್ತಲ್ಲ? ಹಾಳಾಗಿತ್ತ? ಸುಮಾರು ವರ್ಷ ಆಯ್ತು. ಅವಾಗ ನಾ ಸಣ್ಣಕ್ಕೆ ಇರ್ಬೇಕಾದ್ರೆ ಇತ್ತಲ್ಲನ್ರಿ. 25 ವರ್ಷ ಹಳೇದು ಗೈಸ್ ಇದು ರೇಡಿಯೋ. 25 ಇಯರ್ಸ್. ಫಿಲಿಪ್ಸ್ ಇವಾಗಲೂ ಇದೆ ಕಂಪ್ನಿ. ಇವಾಗಲೂ ಒಳ್ಳೆ ಕಂಪ್ನಿನೇ ಇದೆ. ಆದ್ರೂ ಹಿಂಗೆ ಸೌಂಡ್ ಗಿಂಡೆಲ್ಲ ಹಿಂಗಿದೆ ನೋಡಿ. ಬೆಳವಣಿಗೆ, ಇಂಧನ ವಲಯ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಲಾಭ ದೊರೆತಿದೆ ಎಂದರು. ಆ ಸಹಾಯ ಮಾಡಿದೆ ಎಂದು ತಿಳಿಸಿದರು. ಕೆಲವೇ ದಿನಗಳ ಹಿಂದೆ ನಮ್ಮ ಪರಮಾಣು ನೋಡಿ ಗೈಸ್, ಡೀಟೈಲಿಂಗ್ ನೋಡಿ ಗೈಸ್, ಡೀಟೈಲಿಂಗ್ ಇನ್ನೂ ಇದೆಲ್ಲ ಹಂಗೆ ಇದೆ, ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಬೇಡ್ರಿ, ಇರಲಿ ಹಂಗೆ. ಹಳೇದಲ್ಲ ಮತ್ತೆ, 25 ವರ್ಷ ಹಳೇದು ಕ್ಲೀನ್ ಇರ್ತದ? ನೆಟ್ವರ್ಕ್ ಹೋಯ್ತಾ? ಹಾಕ್ಬೇಕಾ? ಹಾಕೋದು ಬೇಡ ಗೈಸ್. ಇವತ್ತು ಈ ವಿಡಿಯೋ ತಮ್ಮನೇಲಿ ಅಜ್ಜಿ ಫೋಟೋ ತೆಗ್ದಿದ್ದು ನೋಡಿ. ತಮ್ಮನೇಲಿ ಹಾಕ್ತೀನಿ ಹೆಂಗಿದೆ. ನಿಮ್ಮ ಫೋಟೋ, ನಿಮ್ದು ವಿಡಿಯೋ ತೆಗಿತೀನಿ.
ಆಟದ ಮೇಲೆ ಅಂತ ಹೋಗ್ಬೇಕಂದ್ರೆ ಹೋಗಿ ಅಟ್ಟದ ಮೇಲೆ ನೀವು ಬರ್ಬೇಕು, ನಾವು ಒಬ್ಬನೇ ಹೋಗಿ ಎಂತ ಮಾಡೋದು, ತಂಗೆ ಎಂತ ಗೊತ್ತಾಗತ್ತೆ. ಹೋಗಿ ಎಂತ ಮಾಡೋದು? ಹೋಗಿ ಹಳೇದು ಎಂತೆಂಥದ್ದು ಇದಾವಲ್ಲ ಸರ್ಗೋಲು ಹ್ಞೂ ಅವನ್ನೆಲ್ಲ ತೋರಿಸಿ. ಮಗನಂತ ತಡಿಯ ತೆಗಿಯ ಮುಗಿದ್ ಬೇಡ. ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ನಿನ್ನೆ ವ್ಲಾಗ್ದು ತುಂಬ ಇದೆ, 40-50 ಮಿನಿಟ್ಸ್, 1 ಅವರ್ ಹತ್ರ ಆಗಿದೆ ಅದು ಎಲ್ಲ ವಿಡಿಯೋ ಸೇರಿ. ಎಲ್ಲ ಎಡಿಟ್ ಮಾಡ್ತಾ ಇದ್ದೆ. ನಮ್ಮ ಹಳ್ಳಿ ಮನೇಲಿ ಎಲ್ಲ ಅಟ್ಟ ಅಂತ ಒಂದಿರುತ್ತೆ ಮೇಲ್ಗಡೆ, ಅದನ್ನು ತೋರಿಸ್ತೀನಿ ಇವತ್ತು. ಎಕ್ಸ್ಪ್ಲೋರ್ ಮಾಡೋಣ, ಅಟ್ಟನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಗೈಸ್ ಊಟ ಮಾಡೋಣ. ಮೀನ್ಸು ಏನು ಮೀನಿದು? ಎಂತ ಪಾಂಪ್ಲೆಟಾ? ಯಮ್ಮಿ ಫಿಶ್. ಪ್ಲಸ್ ನೀವು ಅನ್ಕೊಂತಿರ್ಬೋದು, ಈ ನನ್ನ ಮಗ ಯಾಕೆ ಗುರು ಶರ್ಟೇ ಹಾಕಲ್ಲ, ಏನಂತ ಬಾಡಿ ಮಾಡಿದ್ದಾನ ಅಂತ. ಹಾಗೇನಿಲ್ಲ, ಶೆಕೆಯಲ್ಲಿ ಆ ಥರ ಇದೆ. ಅಲ್ಲ ಅನ್ಕೊಂತಿರ್ಬೋದು, ಶರ್ಟೇ ಹಾಕಲ್ಲ ಅಂತ ಬಾಡಿ ಮಾಡಿಯಾನ ನಾನು. ಅಲ್ಲ ಹೇಳಿದ್ದು ನಾನು, ಶರ್ಟ್ ಹಂಗೆ ಆವಾಗಿಂದ ಹಾಗೆ ವಿಡಿಯೋ ಮಾಡ್ತೀನಲ್ಲ. ಬಟ್ಟೆ ಉಳಿಸ್ತಾನೆ ಅಂತ. ಶೆಕೆ. ಇದು ಕಡುಬು, ಮಲೆನಾಡು ಸ್ಪೆಷಲ್ ಕಡುಬು. ಅಟ್ಟ ತೋರಿಸ್ತೀನಿ ಬನ್ನಿ. 35 ವರ್ಷ ಹಳೇ ಅಟ್ಟ. ಅವಾಗಿನ ಹಳ್ಳಿ ಮನೆಯಲ್ಲೆಲ್ಲ ಇರುತ್ತೆ ಅಟ್ಟ ಅಂದರೆ ಹಿಂಗೆ, ಏನೇನು ಹೀಗೆ ಮರದ್ದು. ಇದು ಔಷಧಿ ಹೊಡಿಯೋ ಮಿಷಿನ್ ಗೈಸ್ ಅವಾಗಿಂದು. ಇದನ್ನ ಹಾಕಿ ಇದನ್ನ ಹಾಕಿ ಒತ್ತದು. ಆಮೇಲೆ ಇದೆಂತ ಕಡ್ಗರು ಮಜ್ಜಿಗೆ ಕಡ್ದು ಅದೇ ಮಜ್ಜಿಗೆ ಹಾಕಿ ಹಿಂಗೆ ತಿರ್ಸತ್ತಾನೆ. ಕಡ್ಗರು ಮರದ್ದು. ಹೌದು, ಅಪ್ಪಾಜಿ ಇತ್ತಾನೆ. ಎಷ್ಟು ನಮಗೆ ಆಕ್ಸಿಡೆಂಟ್ ಆದಾಗ 6th ಆಕ್ಸಿಡೆಂಟ್ ಆಗಿತ್ತು, ಅವಾಗಿದ್ದು ಅಪ್ಪಾಜಿ ಯೂಸ್ ಮಾಡ್ತಾ ಇದ್ರು. ಇದು ಮೊದಲು ಅಪ್ಪಾಜಿ ಅಂಗಡಿ ಹಾಕಿದ್ರು ಇಲ್ಲಿ ಸಂತಾಕ್ಲಲ್ಲಿ, ಅವಾಗ ಯೂಸ್ ಮಾಡ್ತಾ ಇದ್ರು ತಕ್ಕಡಿ. ಅಟ್ಟ ಅಂದ್ರೆ ಈಗ ಸ್ಟೋರ್ ಮಾಡಿ ಇಡಕ್ಕಷ್ಟೇ ತಾನೆ ಏನಾರು ಇದ್ರೆ. ಹೌದು, ಸೇಫ್ಟಿ ಫುಲ್ ಹಲ್ಗೆ. ಇವಾಗೆಲ್ಲ ಈ ರೀತಿ ಇಲ್ಲ. ಈಗ ಸೇಣಿ ಹಿಂಗೆ ಇರುತ್ತೆ ಹತ್ತಕ್ಕೆ. ಹಳೇ ಬೀರ್ ತೋರಿಸ್ತೀನಿ. ಅದಕ್ಕೆ ಎಷ್ಟು ವರ್ಷ ಆಯ್ತು? 35 ವರ್ಷ. 35 ವರ್ಷ ಆಯ್ತಾ? ಹೊಸದಿದ್ದಂಗೆ ಇದ್ದಾನ ಅಲ್ಲ. ಅದೇ ಇಡ ಜಾಗ. 35 ಇಯರ್ಸ್ ಅಪ್ಪ. ಆದ್ರೂ ಎಷ್ಟು ಚೆನ್ನಾಗಿದೆ, ಯಾವುದು ಹಳೇದು ಅನ್ಸೋದೇ ಇಲ್ಲ. ಗ್ರೇಟ್. ಇದು ಅಷ್ಟೇ ನೋಡಿ, ಫಿನಿಶಿಂಗ್ ನೋಡಿ. ಹೋಗ್ತೀನಿ ನಾನು ಬಾಲ್ ಹೊರಟ ಅಂದ್ರೆ ತೆಗಿಬೇಕು. ಓಯ್ ಬಾಯ್. ನೋಡಿ ಗೈಸ್, ಇಲ್ಲಿ ಕೋಳಿ ಮರಿ ಮಾಡಿರೋದು ಕಾವು ಇಳಿಸ್ತಾ ಇದ್ದೀನಿ. ಈಗ ಮರಿ ಹೊರಗೆ ಬಿಡ್ತಾ ಇದ್ದೀನಿ. ಎಷ್ಟು ಮೊಟ್ಟೆ 10-11 ಮೊಟ್ಟೆ ಇಟ್ಟಿದೆ. ಎಷ್ಟು ಮರಿ ಮಾಡಿದೆ ನೋಡ್ಬೇಕು. ಅಷ್ಟು ಮರಿ ಮಾಡ್ದಂಗಿದೆ. ಹಗಲು ಇಳ್ಸಕ್ ಆಗಿಲ್ಲ. ಈಗ ಕೋಳಿ ಇಟ್ಕೊಳ್ಳೆ. ಈಗ ಮರಿಗಳು ಬಿಟ್ಟು ಮೇವು ತಿನ್ನಿಸ್ತಾ ಇದ್ದೀನಿ. ಮಳೆ ಬರೋಕ್ಕಾಗಿದೆ, ಕರೆಂಟ್ ಹೋಗೋಕ್ಕಾಗಿದೆ. ಮರಿಗಳಿಗೆ ಮೇವು ತಿನ್ನಿಸ್ಬೇಕು. ಹೊಸ ಮರಿ ಎಲ್ಲ ಹೂ ಮರಿಗಳು ಹೂ ಇನ್ನು ಮೇವು ತಿನ್ನೋದು ಕಲ್ತಿಲ್ಲ. ಈಗ ತಾಯಿ ತಿನ್ನೋದಕ್ಕೆ ಕಲಿಸ್ಬೇಕೀಗ. ಅಷ್ಟು ಮೊಟ್ಟೆ ಮರಿ ಮಾಡಿದೆ ನೋಡಿ ಗೈಸ್, ಹೊಸ ಮರಿ, ಜಸ್ಟ್ ನ್ಯೂ ಬಾರ್ನ್ ಬೇಬೀಸ್. ತಿನ್ಸು ನೀವು.
ಅದಕ್ಕೆ ಭಾಳ ಹಸಿವಾಗಿರುತ್ತೆ. ಅದು 2-3 ದಿನ ಮೇಲೆ ಹಾರಿರಲ್ಲ, ಅಲ್ಲೇ ಇರುತ್ತೆ. ಹಂಗಾಗಿ ಫಸ್ಟ್ ನೀರು ಕುಡಿಯೋದು. ಕಾವಿನ ಹಾರಿಗೆ ಬಂದಿರಲ್ಲ, ಅಲ್ಲೇ ಇರುತ್ತೆ ಮರಿ ಮಾಡೋ ಟೈಮಲ್ಲಿ. ಬಂದಾಗೆಲ್ಲ ಮರಿ ಇರ್ತಾವಪ್ಪ, ಆದ್ರೂ ದೊಡ್ಡ ಒಂದು 43 ಮರಿ 4 ಗಂಟೆ ಒಂದೇ ದಿನ ಕಾವಿಟ್ಟಿದ್ದು, ಒಂದೇ ದಿನ ಇಳಿಸಿದ್ದು. 43 ಮರಿ ಇದ್ದು. ಹೌದಾ? ಕ್ಲಿಯರ್ ಇದು ಲಾಸ್ಟ್ ಮಾಡಿದ್ದು, ಇನ್ನು ಫ್ರೆಶ್ ಆಗಿಲ್ಲ, ಶಕ್ತಿ ಬಂದಿಲ್ಲ ನಿಲ್ಲ ಅಷ್ಟು. ಫಸ್ಟ್ ಮಾಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಇದಾವೆ ಅದು. ಅದೇನ್ ಹೀಟಿಗೆ ಮೊಟ್ಟೆ ಹೊಡೆದಲ್ಲ ಅಷ್ಟೇ ಅಲ್ಲ? ಕರೆಂಟಲ್ಲಿ ಈಗೆಲ್ಲ ಕರೆಂಟ್ ಮಾಡಿಸ್ತಾರಲ್ಲ. ಹೌದಾ? ಅವು ಅದರಲ್ಲೇ ಮರಿ ಹ್ಯಾಟೆ ಇಲ್ಲ, ಬರೀ ಮೊಟ್ಟೆ ಇಡೋದು ಬಾಕ್ಸು. ಕರೆಂಟ್ ಲೈಟ್ ಹಾಕಿದ್ರೆ ಟೆಂಪ್ರೇಚರ್ ಎಷ್ಟು ಇರ್ಬೇಕು ಅಂತ ಇರುತ್ತೆ, ಅದರಲ್ಲೇ ಮರಿ ಮಾಡ್ತದೆ. ಆಲ್ಮೋಸ್ಟ್ ಇದೆಲ್ಲ ಹಂಗೆ. ಅದೇನ್ ಬೇಗ ಆಗ್ಬೇಕಂತನ? ಬೇಗನೂ ಆಗುತ್ತೆ. ಇದಾದ್ರೆ ಇದನ್ನ ಮರಿ ಹ್ಯಾಟೆ ಜೊತೆ ಸುಮಾರು ಟೈಮ್ ಇರ್ಬೇಕಲ್ಲ. ಮರಿ ಆದ್ಮೇಲೆ ಇದು ಮರಿ ದೊಡ್ಡ ಆಗೋ ತನಕ ಸುಮಾರು ಟೈಮ್ ಹ್ಯಾಟೆ ಜೊತೆಗೆ ಇರ್ಬೇಕು ನೀವು. ಅದು ಫಸ್ಟ್ ಹ್ಯಾಂಗ್ ಮಾಡ್ಬಿಟ್ರೆ ಅವು ಹ್ಯಾಟೆ ಜೊತೆಗೆ ಇರೋದಿಲ್ಲ. ಫಸ್ಟ್ ಇಂದ ನಾವು ಇಂಡಿವಿಜುವಲ್, ಹ್ಯಾಟೆ ಫ್ರೀ ಆಗ್ಬಿಡುತ್ತೆ. ನಾವು ಹ್ಯಾಟೆ ಬರೀ ಮೊಟ್ಟೆ ಕೊಡುದು, ಮರಿ ಮಾಡ್ಸೋ ಕೆಲಸ ಇಲ್ಲ. ಹಂಗಾರೆ ಅದಕ್ಕೆ ಅಮ್ಮ ಯಾರಂತಾನೆ ಗೊತ್ತಾಗಲ್ಲ. ಅದೆಲ್ಲ ಸೀನೆ ಇಲ್ಲ. ಫಾರ್ಮ್ ಕೊಳಿತಾರೆ, ಫಾರ್ಮ್ ಕೊಳಿ ಹಂಗೆ ಅಲ್ಲ, ಫಾರ್ಮ್ ಕೊಳಿ ಹೋಲ್ಸೇಲ್ ಮಾಡ್ತಾರಲ್ಲ, ಹೌದಲ್ಲ ಇದ್ರಲ್ಲೇ ಮಾಡೋದು. ಅವು ಲಕ್ಷಗಟ್ಟಲೆ ಮರಿಗಳು. ನೋಡಿ ಗೈಸ್ ಹೆಂಗಿದೆ ಫಾರಮ್, ನಾಟಿ ಫಾರಮ್. ಇದು ನೋಡಿ ಯೂಟ್ಯೂಬಲ್ಲಿ ನೋಡ್ ಮಾಡಿದ್ದು. ಇದ್ರೊಳಗೆ ಹಾಕತ್ತಾನೆ. ಹೌದು, ಓಪನ್ ಮಾಡಿ ಅಲ್ಲಿ ಹಾಕೋದು. ಕೆಳಗಡೆ ತಿಂದಂಗೆ ಖಾಲಿ ಆದಂಗೂ ಪಾಸ ಬರ್ತಾ ಇರುತ್ತೆ ಕೆಳಗೆ. ಇದು ಖಾಲಿ ಆದಂಗೂ ಇದ್ರಲ್ಲಿ ಬರ್ತಾ ಇರುತ್ತೆ. ಯೂಟ್ಯೂಬಿಂದ ಮಾಡಿ ಯೂಟ್ಯೂಬಿಗೆ ಹಾಕೋದೀಗ. ಇಲ್ಲೇ ನೋಡಿ ಮೊಟ್ಟೆ ಇಡೋದು ಕೋಳಿ ಎಲ್ಲ. ಮಳೆ ಬರ್ತಿದೆ ನೋಡಿ ಗೈಸ್, ಮೊಟ್ಟೆ ಸರಿ ಬಂದಿಲ್ಲ ಅಂತೆ. ಡಿಸೈನ್ ನೋಡಿ ಗೈಸ್, ಡಿಸೈನ್ ರಶ್ಮಿ ಡಿಸೈನ್. ಫುಲ್ ಪ್ರೋಟೀನ್ ಇರುತ್ತೆ. ಪಿ.ಜಿಲಿ ಪ್ರೋಟೀನ್ ಆಗಿಲ್ಲ, ಸರಿ ರೂಮಲ್ಲಿ. ಮತ್ತು ನಾಟಿ ಮೊಟ್ಟೆನಾ? ಇಲ್ಲೂ ಪ್ರೋಟೀನು, ಇಲ್ಲೂ ಪ್ರೋಟೀನು, ಪ್ರೋಟೀನ್ ಇಂಟೇಕ್. ಮಧ್ಯಾಹ್ನ ಫಿಶ್ಶು. ಗೈಸ್ ಇಲ್ಲಿ ನೋಡಿ ಗೈಸ್, ಇದು ಏನಂತ ಗೆಸ್ ಮಾಡಿ. ತೋರಿಸ್ತೀನಿ ತಡಿ ಒಳಗೆ. ನೋಡಿ ಗೈಸ್, ಯಾರಿದು ಕಣ್ಣು? ಕಣ್ಣೇನು ಸೇಮ್ ಗೋಲಿ ನೋಡ್ದಂಗೆ ಆಗ್ತಿಲ್ಲ, ಲೈಟ್ ಹಾಕ್ತಿರಲ್ಲ ಹೊಳಿಯೋದು. ಏನು ಅದಕ್ಕೆ ಮೊದಲಿನ ಥರಷ್ಟ ಇದಿಲ್ಲ, ಆಟ ಆಡ್ತದೆ. ನಾವು ಅಲ್ಲಿ ಒಳಗಲ್ಲಿ ಬಿಟ್ಕೊಂಡೆ ಮುಟ್ಟಕ್ಕೆ ಹೋದ್ರೆ ಆಟ ಆಡ್ತದೆ. ಯಾರಿದು ಗುರ್ರದು ಅಲ್ಲಿ ಯಾರಿದು? ಯಾರು ಬಂದಿದ್ರು ಅಲ್ಲಿ? ಒಳ್ಳೆ ಯಾರು ಬಂದಿದ್ರು? ಈ ಹೊಣೆ ಭಾರಿ ಹಾಕಿ ನೋಡಿ ಗೈಸ್, ಗ್ರೀನ್ ಚಿಕನ್, ಲಿಂಬು ಇದೆ, ಈರುಳ್ಳಿ ಇದೆ. ಕರೆಂಟ್ ಹೋಗಿದೆ, ಕರೆಂಟ್ ಇಲ್ಲ ನೋಡಿ, ಆಯ್ತು ಹೋಗ್ಬಿಡು. ನೋಡಿ ಗೈಸ್, ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವರು ಹಿಂಗಾರ ಬಂದಿದ್ದಂತೆ 3ನೇ ವರ್ಷಕ್ಕೆ, ಅದಕ್ಕೆ ವಿಡಿಯೋ ಮಾಡು ಅಂತಿದ್ದಾರೆ. ನೋಡಿ ತೋರಿಸ್ತೀನಿ, ಇದಕ್ಕೆ ಹಿಂಗಾರ ಅಂತಾರೆ. 3 ವರ್ಷಕ್ಕೆ ಬಂದಿದ್ದು. ಚೆನ್ನಾಗಿದೆ ಅಲ್ಲ? ನೈಸ್, ವಾವ್ ನೈಸ್. ಏನಿ ಏನು ಹಂಗೆ ನೋಡ್ಬೇಡ, ಆ ಥರ ಎಲ್ಲ ಬೇಡ ಪಾಪ. ಇನ್ನೋಸೆಂಟ್, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗೈಸ್ ಹೊರಟೆ ಇವತ್ತು, ಹೊರಡ್ತೀನಿ ಇವಾಗ. ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ಹೊರಡ್ತೀನಿ. ಬೈ ಬಾಯ್.
ಬ್ಲ್ಯಾಕ್ ಕಾಫಿ ಕುಡಿತೀನಿ. ಸಜ್ಜಿ ಬರಲಿಲ್ಲ. ಅಜ್ಜಿ ಮನೆ ಹತ್ರ ಅಮ್ಮ ನೋಡ್ತಾ ಅಮ್ಮ ನೀನು ಅನ್ನೋದೊಂದೇ ಆ ಫೋಟೋ ನೋಡಿ. ಏಯ್ ಸುರೇಶ್ ಎಲ್ಲ ಸುಮ್ಮನೆ ಬಾಲನೆ ಇದು ಮೂಗು ಕಣ್ಣು ಎಲ್ಲ ಅದೇ ತರ ಐತೆ. ನೀನು ಅನ್ನೋದೊಂದೇ. ಅಲ್ಲ ಇದ್ದಿದ್ಯಲ್ಲ ನೀವು ಶರ್ಟ್ ಇದು ಹಾಕಿರಲ್ಲ, ಶರ್ಟ್ ಒಳ್ಳೆ ಟೀ ಶರ್ಟ್ ಪ್ಯಾಂಟ್ ಶೂ, ಅದು ಈಗ ನಾವು ಟ್ರೆಂಡ್ ಅಲ್ಲಿ ಇರೋದು. ಅಲ್ಲ ಶೂ ನೋಡಿದ್ರಾ? ಅದೇ ನೋಡ್ದೆ ಬ್ಲೂ ಕಲರ್ ಸೈಕ್. ಇರಲ್ಲ. ನಾವು ಆ ಕಾಲದಲ್ಲಿ ಅದು ಮಾಡಿದೆ ತಮಾಷೆ ಎಲ್ಲ. ಹೌದು. ಭಾರಿ ಇಂಟ್ರೆಸ್ಟ್ ಇತ್ತು ಹಿಂಗ ಅಂತ. ಅಲ್ಲ ಅದು ಇವಾಗ ಒಂಥರ ಫ್ಯಾಷನ್. ನಿಮ್ಗೆ ಐಡಿಯಾ ಹೆಂಗ್ ಬಂತ ಟೀ ಶರ್ಟ್ ಒಳಗೆ ಶರ್ಟ್ ಮೇಲೆ ಹಾಕಿ ಆ ಥರ ಏನಿಲ್ಲ ತಾನೆ? ಇಲ್ಲ ನಂಗೆ ಬಹಳ ಖುಷಿ. ಒಳಗಡೆ ಟಿ ಶರ್ಟ್ ಬರುತ್ತಲ್ಲ, ಟಿ ಶರ್ಟ್ ಅಂದ್ರೆ ಸಣ್ಣ ಬರ್ತಾವಲ್ಲ ಸ್ಲೀವ್ಲೆಸ್, ಇಲ್ಲಿ ಕಾಣಿಸುತ್ತಲ್ಲ ಹಂಗೆ ಕಾಣಬೇಕು, ಅದ್ರ ಮೇಲೆ ಶರ್ಟ್ ಹಾಕಕ್ಕೆ ಇಷ್ಟ ಅವಾಗಲೇ. ಬೇಡ ಬೇಡ ಹೊರಟೆ ಗೈಸ್. ಬಾಯ್ ಬಾಯ್. ಏನೇ ಸಾಕು 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 ಸಾಕು. ಬನ್ನಿ ಗೈಸ್, ಅಜ್ಜಿ ಮನೆ ಬಂದೆ. ಪಟ್ ಅಂತ ಚಾರ್ಜ್ ಹಾಕೊಡೋಣ. ಚಾರ್ಜ್ ಇಲ್ಲ ಗೈಸ್, ಹಾಕ್ಬೇಕು. ಚಾರ್ಜ್ ಇಲ್ಲ, ತಿಂಡಿ ಮಾಡಿ. ಚಾರ್ಜ್ ಇಲ್ಲ ಮರ. ನೋಡಿ ಗೈಸ್, ದೋಸೆ ಆಲೂ ಪಲ್ಯ. ಇನ್ನು ನೋಡೋಣ. ಬಾಯ್. ಬಾಯ್ ಬಾಯ್. ಹಾಯ್ ಗೈಸ್, ಸೊ ಊರಿಂದ ಬಂದೆ, ವಿಡಿಯೋ ಎಂಡ್ ಮಾಡೋದು ಮರ್ತೋಗಿತ್ತು. ಮುಂದೆ ಇನ್ನು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಇನ್ಮೇಲೆ ಸ್ಟಾಪ್ ಮಾಡಬಾರ್ದು ಅಂತ ಇದ್ದೀನಿ. ಲೆಟ್ಸ್ ಟ್ರೈ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಏನೇನು ಮಾಡಬೇಕೆಲ್ಲ ನಿಮಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.